ಸತಾಯಿಸ್ಬೇಕು ಅಂದಿದ್ದು ರೇಖಾ ಅದು ಹ್ಯಾಪಿ ಬರ್ತ್ಡೇ. ಇಲ್ಲಿ ನೋಡಿ ಏನಂತ ಇದ್ದೀರಾ? ಏನಾರು ಅನ್ಬೇಕು ತಾನೆ. ಏನನ್ಬೇಕು? ಅಬ್ಬಾ ಸೊ ಇವರೇ ಮೆಹಂದಿ ಹಾಕ್ತಾ ಇರೋದು. ಇದು ನೀವೇ ಮಾಡಿದ್ದ? ಇದು ಹೋಮ್ ಮೇಡ್ ಮೆಹಂದಿ ಅಂತೆ. ಎಲ್ಲಿಂದ ಬಂದಿರೋದು? ಏನ್ ಹೆಸರು? ಶಾಪ್ ನೇಮ್ ಏನಾದ್ರು ಇದೆಯಾ? ಆದಿತ್ಯ ಮೆಹಂದಿ. ಸೊ ಇವರೇ ಮಾಡಿರೋದು. ಮನೇಲೆ ನಾವು 3 ಜನ ಅಷ್ಟೇ ಬೇಕಾಗಿರೋದು. ಸೊ ಅದಕ್ಕೆ ಮನೆಗೆ ಕರ್ಸಿದೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಂಗೆ ವೈಪಿ ಅಂತ ಎಲ್ಲಾದ್ರೂ ಇನಿಷಿಯಲ್ ಬೇಕು. ಎಷ್ಟು ಹೊಟ್ಟೆ ಕಿಚ್ಚಿ ಹುಡುಗ. ಅಲ್ಲಿ ಆ ವೈಪಿ 1.5 ವರ್ಷದಿಂದ ನೋಡಿ ಸಾಕಾಗಿದೆ ನನ್ಗೆ. ಅಟ್ಲ ನ್ಯೂಸ್ ಪೇಪರ್ ಬೇಕಾ? ಬೇಡ. ಮಾತಾಡ್ಕೊ ಮಾಡ್ಬೇಕು. ಯೂಟ್ಯೂಬ್ ವಿಡಿಯೋ ಹೆಂಗ್ ಮಾಡೋದಲ್ಲ. ನೀನ್ ಮಾತಾಡ್ಕೊ. ಅವ್ರ ಕೈಯಲ್ಲಿ ಕೊಡೋರು. ಇವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೇಳಿ. ಯಾರು ಇಲ್ಲ ಆಕ್ಚುಲಿ, ಯಾರು ಇಲ್ಲ ನಮ್ಮ ರಿಲೇಟಿವ್ಸ್. ಆಕ್ಚುಲಿ ನಮ್ಮ ಅಮ್ಮನೇ ಇಲ್ಲ. ಇನ್ಫ್ಯಾಕ್ಟ್ ಊರಿಗೆ ಹೋಗ್ಬಿಟ್ಟಿದ್ದೇನೆ. ಸೊ ನಾವು 3 ಜನ ಮಾತ್ರ ಮೆಹಂದಿ ಹಾಕ್ಸ್ಕೊತಾ ಇರೋದು. ಅವ್ರ ಕೈಯಲ್ಲಿ ಒಂದು ಡಾಟ್ ಇರಿಸಿ. ರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಓಕೆ, ಬಟ್ಟೆ ಕೊಡ್ಲಾ? ಅದಕ್ಕೆ ಕಾರ್ಡ್ ತಗೊಂಡ್ ಬಂದಿದ್ರಿ. ಅದಕ್ಕೆ ನಾನು ಇವ್ರು ಚೆನ್ನಾಗಿ ಹಾಕಿದ್ರು ಅಂತ ಅಂದ್ಬಿಟ್ಟು ಇವ್ರು ಕಾಲ್ ಮಾಡಿದ್ವಿ. ನಂಬರ್ ನಿಮ್ಮ ನಂಬರೇ ಕೊಟ್ಬಿಡಿ ನಮಗೆ ಹೋಗ್ಬೇಕಾದ್ರೆ. ಆಯ್ತಾ? ಕೊಡಿ, ಇಟ್ಕೊಂಡಿರ್ತೀವಿ. 50-60 ಕಿಲೋಮೀಟರ್ ಮೇಡಮ್. ಹೌದು. ನಾವೇ ಕರ್ಕೊಂಡು ಹೋದ್ರೆ ಬರ್ತೀರಾ? ರಾಮನಗರ ಇದೆ. ರಾಮನಗರ ಬಿಡದಿ ಅಲ್ಲೇ ಪಕ್ಕ ಜಲಮಂಗಲ. ಅಲ್ಲಿ ನೋಡು, ಫೋಸ್ ಕೊಡು ಸ್ವಲ್ಪ. ಮನಸ, ನಿನ್ ಮದ್ವೆಗೆ ಮೆಹಂದಿ ಬುಕ್ ಆಗೋಯ್ತು. ಮಂಡಲ ಬೇಡ, ನಾರ್ಮಲ್ ಆಗಿ ಯಾವ್ದು ನೀವು ಹಾಕ್ತಿರೋ ಇದಕ್ಕೆ ಮ್ಯಾಚ್ ಆಗುತ್ತಾರೆ ಅದನ್ನೇ. ಅಲ್ಲ ನೋಡಿ, ಮದ್ವೆ ಇಟ್ಕೊಂಡು ಮಂಡಲ ಯಾವಾಗ ಬೇಕಾದ್ರೂ ಹಾಕ್ಸ್ಕೋಬಹುದು. ನಾನು ಯಾವತ್ತು ಹಾಕ್ಸ್ಕೊಂಡಿಲ್ಲ. ಅದನ್ನ ಹಾಕ್ಸ್ಕೊಂಡು ಕನ್ಸಲೆಲ್ಲ ಕಣ್ಕೊಂಡ್ ಬಂದೆ. ನಾನು ಹಾಕ್ತೀನಿ ಬಿಡು. ಇವಾಗ ಕನ್ಸಲೆಲ್ಲ ಕಂಡೋಳಂತೆ ಕಣೆ ಪಾಪ ನಮ್ಮ ಹೆಣ್ಣು. ಏನೇ ಹಿಂಗ್ ಭಗ್ನ ಮಾಡ್ಬಿಟ್ಟಿ. ಅವಳಿಗೆ ಆಮೇಲೆ ಖುಷಿ ಆಗುತ್ತೆ. ವಿಡಿಯೋ ನಮ್ಮ ಹೆಣ್ಣು ಹಾಕ್ಸ್ಕೊತಾ ಇದ್ದಾಳೆ ಮೆಹಂದಿ ನೋಡಿ. ಚೆನ್ನಾಗಿ ಬರ್ತಾ ಇದೆ. ನಮ್ಮ ಮನೆಯವ್ರಿಗೆ ವಿಡಿಯೋ ಮಾಡಿ ಮಾತಾಡಿ ಅಂದ್ರೆ ನಂಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿದ್ಯಾ ಮೆಹಂದಿ? ಅಂದ್ರೆ ಚೆನ್ನಾಗಿದ್ಯಾ? ಔಟ್ಪುಟ್ ನೋಡೋಣ ಗೊತ್ತಾಗುತ್ತೆ ಫುಲ್. ನೋಡಿ, ಹುಡುಗಿರಿಗೆ ಹಾಕ್ತಾ ಇದ್ದಾರೆ. ಹುಡುಗಿಗೆ ಚೆನ್ನಾಗಿ ಮೆಹಂದಿನ. ನಾನು ಹುಡುಗಿಯರತ್ತೆ, ಚಿಕ್ಕತ್ತೆ, ದೊಡ್ಡತ್ತೆ ಬರ್ತಾರೆ. ಚಂದಾಪುರ ನಮಗೂ ಹಿಂಗೊಂದು ಹಾಕ್ಬಿಟ್ಟು ಓಡೋದು. ನಮ್ಗೆ ಲಾಸ್ಟ್ ಟೈಮ್ ಹಾಕಿದ್ ಚೆನ್ನಾಗಿ ಹಾಕಿರ್ಲಿಲ್ಲ ನೋಡಿ ಗೈಸ್. ಇವ್ರು ಚೆನ್ನಾಗಿ ಹಾಕ್ತಾವೆ. ನನ್ನ ಮದ್ವೆ ತುಂಬಾ ಮಾಡ್ಬಿಟ್ಟಿದ್ರು. ಇವಾಗ ಬುಕಿಂಗ್ ಮಾಡಿದ್ದೆ. ಹೌದಾ? ನಿಮ್ಮ ಹೆಸರು? ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್. ಇವರು ಅಲ್ಲೇ ಓದಿ AMC ಇಂಜಿನಿಯರಿಂಗ್ ಅಲ್ಲೇ ಮದ್ವೆ ಆಗಿರೋದು. ಲವ್ ಮಾಡಿ ನೋಡಿ ಇವರು AMC ಅತ್ತೆ ಫುಲ್. ನಮ್ಮ ಅತ್ತೆ ನಮ್ಮ ಲವ್ ಸ್ಟೋರಿ ಹೇಳ್ತಾ ಇದ್ದಾರೆ. ಅವ್ರ ಅತ್ತೆ ಅವರು ಹಾಕಿ ಮನೆಗೆ ಹೋಗ್ತೇನೆ ಮದ್ವೆ ಆಗಿ ಅಂತ. ತಾಯಿ ಮೊದ್ಲು ತುಂಬ್ಕೊಂಡು ಅದೇನು ಬರ್ತಲ್ಲ ಹುಡುಗ ಹುಡುಗಿದು ಸಾಕು ಅದ ಹಾಕ್ಸ್ಕೊ. पच्चीस पैसा में तुम वहाँ पर पहुँच रहे भाई बढ़िया है।
ಶಾಸ್ತ್ರ ಗೊತ್ತಿರಲಿಲ್ಲ. ಮೆಹಂದಿ ಹಾಕೋಕ್ಕಿಂತ ಮುಂಚೆ ಗಂಡು ಹುಡುಗಿಗೆ ಫಸ್ಟ್ ದಕ್ಷಿಣೆ ಇಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಗಂಡು ಹುಡುಗಿಗೆ ಒಂದು ಡಾಟ್ ಇಡ್ತಾರೆ. ಆ ಡಾಟ್ನ ತೆಗೆದು ನಮ್ಮ ಗೋಡೆ ಮೇಲೆ ಹಿಂಗೆ ಹಾಕಿದ್ದಾರೆ. ಅದು ಅಲ್ಲೇ ಉಳ್ಕೊಳ್ಳುತ್ತೆ ಗುರುತು ಅಂತ. ಸೊ ಚೆನ್ನಾಗಿದ್ಯಾ? ಮಸ್ತಾಗಿ ಬರ್ತದೆ. ಫೈನಲ್ ಔಟ್ಪುಟ್ ನೋಡೋಣ ಆಮೇಲೆ. ಏನು ಮಾಡ್ತಾ ಇದ್ದೀರಾ? ಜ್ಯೂಸ್ ತೆಗಿತೀನಿ ನೋಡಿ. ಗೈಸ್ ನಮ್ಮಮ್ಮ ಏನೇನು ಇಟ್ಟಿದ್ದಾರೆ ಅಂತ ನೋಡ್ತಾರೆ. ಚೆಕಿಂಗ್ ಮಾಡ್ತಾರೆ. ಒಂದೊಂದು ಜಾತಿ ಇಟ್ಟಿದ್ದಾರೆ. ಬಾಕ್ಸು ಒಂದೊಂದು ಐಟಮ್ ಇಟ್ಟಿದ್ದಾರೆ. ಮೊಟ್ಟೆ ಟ್ರೇನೇ ಇಟ್ಬಿಟ್ಟವ್ರೆ. ಬೇಡನೂ ಕುಡಿಸ್ತಾ ಇರೋದು. ಹಾಕ್ಸ್ಕೊತಾ ಇರೋದು ಕಮಲ, ಕುಡಿಸ್ತಾ ಇರೋದು ಆರೆಂಜ್ ಜ್ಯೂಸ್. ಎಷ್ಟು ವರ್ಷದಿಂದ ಆಗ್ತಾ ಇದ್ದೀರಾ ಭಯ್ಯ? ಆಯ್ತು 20 ವರ್ಷ ಆಯ್ತು ಮೇಡಮ್. 20 years ಆಫ್ ಎಕ್ಸ್ಪೀರಿಯನ್ಸ್ ಅಂತೆ ನೋಡಿ. ಹೆಂಗೆ ನಾನು ಹುಟ್ಟಿ 5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಾ. ಅವರು ನೀವು ಎಷ್ಟು ವರ್ಷ ಆಯಿತು ಭಯ್ಯ? ನೀನು ಹಿಂಗೆ ಹಿಂದಿಯಲ್ಲಿ ಕೇಳಬೇಕು ಅವ್ರಿಗೆ. ಭಯ್ಯ ಕನ್ನಡ ಬರ್ತಾನೆ. ಎಷ್ಟು ವರ್ಷ ಆಯಿತು ನೀವು? 22 years. 22 years. ನಾನು ಹುಟ್ಟಿ 3 ವರ್ಷ. ಅವ್ರು 22 ವರ್ಷ. ಅದೇ ನಾನು ಹುಟ್ಟಿ 3 ವರ್ಷ ಮುಂದೆನೇ ಆಗುತ್ತೆ. क्या है? अच्छा कितना मेहंदी के साल हो लिए गया आपको लगाते हुए? 15 साल. 15 years ना? 15 years. ಅವಾಗಲೇ ಏನು ಹೇಳಿದವರು? ಅವರು 22 years ಇರ್ತಾ ಇದ್ದಾರೆ. ಅದು ಯಾವ್ದಕ್ಕೆ ಹೇಳಿದ್ದು? ನನಗೆ 30 ವರ್ಷ ಮೇಲೆ ಆಯ್ತು. हाँ? 22 years भैया. नहीं ज्यादा बोल दिया 16 years. ಓ 16 years ಅವ್ರಿಗೆ. अभी शादी करेगा वो, दूसरा शादी करेगा, एक गाँव दूसरा में एक उधर करेगा. नहीं एक ही बात है. एक ही बात है तो ऐसे बोलना ना. 34 years. ಡೆಲ್ಲಿಗೆ ಹೋಗಿದ್ರಂತೆ ಟ್ರೈನಿಂಗ್ಗೆ. ಹೌದಾ? ಇನ್ ಮಧ್ಯದಲ್ಲಿ ಹೋಗ್ತೀರಾ? ಡಿಸೈನ್ ಹಾಕಿರ್ಲಿಲ್ಲ ನೋಡಿ. ಎಷ್ಟು ಕಳ್ಸ್ಕೊಡ್ಲಾ? ಚೆನ್ನಾಗಿ ಆಗ್ತಾವ್ರಿ ಇವ್ರು. ಡೆಲ್ಲಿಗೆ ಕಳ್ಸ್ಕೊಡ್ಲಾ? ಪರವಾಗಿಲ್ಲ, ನಾನು 500 ರೂಪಾಯಿ ಕೊಟ್ಟು ಕಲ್ತೆ. ನಾನು ಟ್ರೈನಿಂಗ್ ಕೊಡ್ತೀನಿ ನಮ್ಮ. ಟ್ರೈನಿಂಗು ಕೊಡ್ತೀರಾ? ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಹೇಳ್ಕೊಡಿ, ನಾನು ಹಾಕ್ಸ್ಕೊಬಿಡ್ತೀನಿ. ಕಾಣಲ್ಲ ಹೇಳ್ಕೊಂಬಿಡು. ನನ್ನ ಮದ್ವೆಲಿ ಸ್ವಲ್ಪ ಅರ್ಜೆಂಟ್ ಮಾಡ್ಬಿಟ್ರು. ಇದಕ್ಕೆ ಚೆನ್ನಾಗೇ ಇರ್ಲಿಲ್ಲ. ಇಲ್ಲೇ ಬಂದಿದ್ದೆವು. ಮನೆಗೆ ಬಂದಿದ್ರು, ಕರ್ಸಿದ್ದೆ. ಬಟ್ ತುಂಬಾ ಅರ್ಜೆಂಟ್ ಅಲ್ಲಿ ಅಲ್ಲಿ ಲೆವೆಲ್ ಬಂದಿದೆ ನೋಡಿ. ಅದೊಂದೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನ್ನ ಮದ್ವೆ. ದಿಸ್ ಇಸ್ ನೈಸ್ ಅಲ್ಲ? ಹೆಂಗಿದೆ ನಿಮ್ ಸೊಸೆ ಮೆಹಂದಿ? ಸೂಪರ್ ಆಗಿ ಆಗ್ತಾವ್ರೆ. ಮದ್ವೆಗಿನ್ನ ಚೆನ್ನಾಗಿ ಆಗ್ತಾ ಇದ್ದಾರೆ. ಅಕ್ಕನ ಮದ್ವೆ ಚೆನ್ನಾಗಿ ಹಾಕ್ಸ್ಕೊತಾವಳ ತಂಗಿ. ಯಾಮರ್ಬಿಟ್ಟು ಮಂಡಲ ಡಿಸೈನ್ ಹಾಕ್ಸ್ಕೊಂತೀನಿ ಚಿಕ್ಕದು ಅಂತಂದೆ. ಇವಾಗ ನೋಡು, ನಾನು ಆಕ್ಚುಲಿ ಚಿಕ್ಕದ ಹಾಕ್ಸ್ಕೊಳೋಣ ಅಂದೆ, ಇವಳು ಬೇಡ ಅಂದ್ಬಿಟ್ಟು. ಏನಕ್ಕೆ ಚಿಕ್ಕದು ಯಾವಾಗ ಬೇಕಾದ್ರೂ ಹಾಕ್ಸ್ಕೋಬಹುದು. ಇವ್ರು ಜಯನಗರಲ್ಲೇ ಇರ್ತಾರೆ, ಶಾಪಿಂಗ್ ಹೋದಾಗ ಹಾಕ್ಸ್ಕೊಬರೋಣ ಅಲ್ವಾ ಭಯ್ಯ? ಆಕ್ಚುಲಿ ಎಲಿಫೆಂಟ್ ಡಿಸೈನ್ ಬೇಕು, ಯಾಕೋ ಎಲಿಫೆಂಟ್ ಹಾಕ್ಸ್ಕೋಬೇಕು ಅನ್ಸ್ತಾ ಇದೆ ಅಂದ್ರೆ ಇಲ್ಲಿ ಹಾಕಿದ್ದಾರೆ. ನೋಡಿ ಹತ್ರ ಹೋಗ್ಬೇಕು. ಕ್ಯೂಟ್ ಆಗಿದೆ ನಿಜ ಅಲ್ಲ? ಗೊತ್ತಾಗ್ಲಿಲ್ಲ ಓಹೋ, ನಾನು ಎಲಿಫೆಂಟ್ ಹಾಕ್ಸ್ಕೋಬೇಕು ಅಂತ ಇದೆ, ಬಟ್ ಹಾಕಿದ್ದಾರೆ. ಹೋಗಿ ಶ್ರೀಮಂತಕ್ಕೆಲ್ಲ ಇವ್ರಿಗೆ ಕಳ್ಸಕ್ಕೋಗಿ. ಅದು ಬೇಬಿ ಮತ್ತೆ ಅಮ್ಮ ಕೆಳಗೆ ಹಾಕಿದ್ದಾರೆ, ಅದ್ರ ಮೇಲೆ ಬರುತ್ತೆ. ಈಗ ಇದು ಮ್ಯಾಚ್ ಆಗ್ಬೇಕು. ಮೇಲೆ ಹಾಕ್ಬೇಡಿ. ಅವನಿಗೂ ಮೆಹಂದಿ ಆಗ್ಲಿ. ಟ್ಯಾಟೂಗೆ ಡಿಸೈನ್ ಮಾಡ್ತಾರೆ. ಚಿಕ್ಕದು ಬಿಡು, ಒಂದು ಬೇಡ ಅಂದ್ಬಿಟ್ಟು ದೊಡ್ಡದು ಬಿಡಿಸ್ತಾ ಇದ್ದಾರೆ ನೋಡು. ಇಲ್ಲಿ ಟ್ಯಾಟೂ ನನ್ನ ಹೆಸರು ಅಳಿಸ್ಬೇಡಿ ನಮ್ಮ ಯಜಮಾನ್ರದ್ದು ಅಂದ್ರೆ ಅವ್ರು ನೋಡು ಅದಕ್ಕೆ ಡಿಸೈನ್ ಮಾಡ್ತಾವ್ರೆ. ಅದಕ್ಕೆ ಸುತ್ತ ಚೆನ್ನಾಗಿದೆ. ಫ್ರೈಡೇನೆ ಬಾ ಅಂದ್ರೆ ನಿನ್ಗೆ ಬರಕ್ಕೆ ಕಷ್ಟ ನೋಡು. ಈಗ ಹಾಕ್ಸ್ಕೊಬೋದಾಯ್ತ ಬಂದಿದ್ರೆ ಹಿಂಗೆ. ಇಲ್ಲೊಬ್ರು ವಿಡಿಯೋ ಮಾಡ್ತಾವ್ರೆ ಯೂಟ್ಯೂಬ್ಗೆ, ಸಂಗೀತ ಅವ್ರ ಯಜಮಾನ್ರು ನೋಡಿ. ಹಾಕೊಳಕ್ಕೆ ನೋಡಿದ್ರೆ ಪಾಪ ಹುಚ್ಚಿ ತರ ಕೂತ್ಕೊಂಡು
ವಿಚಾರಿಸ್ತಾರೆ ನಂಗೆ ಫೋನ್ ಮಾಡಿ. ಫೋನೇ ಮಾಡಲ್ವಾ? ಆ? ಫೋನೇ ಮಾಡಲ್ಲ. ನೀನಾ ಫೋನ್ ಮಾಡ್ತೀಯ, ಪ್ರೀತಿ ಮಾಡಲ್ಲ. ನಾನು ಓಲಿ ಮಾಡಿ ತೋರ್ಸೋಣ ಅಂದ್ರೆ ನೀವು ಹಾಟ್ ಹಾಕೋರು ನೋಡಿ. ನಾನು ಹೇಳ್ದೆ ಅಲ್ಲ ಚಂದ ಇದೆ ನೋಡು. ಇಲ್ಲೊಂದು ಹಾಕಿದ್ರು ಚೆನ್ನಾಗಿ ಕಾಣಿಸ್ಲಿ ತಗ್ಸ್ಬಿಟ್ಟೆ. ಬಂದಿರ್ಲಿ ಬಿಡು. ಆಮೇಲೆ ಫೋನ್ ಮಾಡಿ ಅವತ್ತು ಗೋಬಿ ಮಂಚೂರಿ ತಗೋಬಂದ್ರೆ ಇದು ಬೇರೆ ಹೇಳಿದ್ಯಾ ರೋಸ್ನ ಹಿಡ್ಕೊಂಡ್ ಬರ್ತಾ ಇದ್ದೀನಿ ನೋಡಿ. ಇಲ್ಲೊಂದು ಆನೆ ಹಾಕಿದ್ದಾರೆ. ಈ ಡೋಲು ಲಗಾರಿ ಎಲ್ಲ ಇದು ನೋಡಿ. ಆನೆ ಸೂಪರ್ ಆಗಿ ಹಾಕಿದ್ದಾರೆ. ಅದೇ ನೋಡ್ಬೇಕು ಇಲ್ಲಿ. ಸಿಗುತ್ತೆ ನೋಡೋಣ ಇವ್ರಿಗೆ ಹೌದಾ, ಸರಿ ಸರಿ. ನೋಡಿ ಫೋಟೋ ಅದು ಅಲ್ಲಿ ಇಡು, ಅಲ್ಲಿ ಇಡು. ಅವ್ರು ವಿಡಿಯೋ ತೆಗಿತಾರೆ. ಅದು ನೋಡಿ ಗಾಯ್ಸ್, ಇವಾಗ ನಮ್ಮ ಅತ್ತೆ ಹಾಕ್ಸ್ಕೊಂತಾ ಇದ್ದಾರೆ. ಮಿಲ್ಕಿ ಹಾಕ್ಸ್ಕೊತಾ ಇದ್ದಾರೆ. ಚೆನ್ನಾಗಿದೆ. ಓ, ಇದು ಸಕ್ಕರೆ ಬಂದಿದೆ ಅಲ್ಲ. ಚಿಕ್ಕದಾಗಿ ಹಾಕ್ಸಿದ್ರೆ ನನಗೆ. ಸೊ ಜಾಸ್ತಿ ಕಲರ್ ಬಂದ್ರೆ ಮೆಹಂದಿಲಿ ಗಂಡ ಲವ್ ಮಾಡೋದಲ್ವಂತೆ. ಜಾಸ್ತಿ ಕಲರ್ ಬಂದ್ರೆ ಅತ್ತೆದೀರು ಎಷ್ಟು ಲವ್ ಮಾಡ್ತಾರೋ ಅಷ್ಟು ಜಾಸ್ತಿ ಕಲರ್ ಬರೋದಂತೆ. ಇವ್ರು ಹೇಳಿದ್ದು ಮೆಹಂದಿ ಆರ್ಟಿಸ್ಟ್. ಸೊ ನೋಡೋಣ ಎಷ್ಟು ಬರುತ್ತೆ ಆಯ್ತಾ. ಹಾಕಿರೋದು ನೋಡಿ ಗೈಸ್. ಅತ್ತೆಗೆ 3D ಮೆಹಂದಿ, ಸೊಸೆಗೆ ಏನ್ ಮೆಹಂದಿ? 3D ಮಂಡಲ. ಮಂಡಲ. 3D ಮಂಡಲ. 3D ಮೆಹಂದಿ. 3D ಮೆಹಂದಿ. ತಿರುಗುತ್ತೆ ಇವಾಗ 3D ಅಂದ್ರೆ ಅದೇ. शक्कर लगा लो जब लेना. ನೋಡಿ ನಮ್ಮ ಅಕ್ಕ ಮೆಹಂದಿ ನಂದು ಮಾಡಿ. ನೋಡಿ ಇವಾಗ ಗಂಡು SS ಅಂತ ಹಾಕ್ಸ್ಕೊತಾ ಇದ್ದಾರೆ. ನೋಡಿ ಕಾಯಿಲೆ ಹಾಕ್ತಾ ಇದ್ದಾರೆ. ಕಾಯಿಲೆ ಸಿಂಪಲ್ ಆಗಿ ಹಾಕ್ಸ್ಕೊಂಡಿದ್ದಾಳೆ. ಹಿಂದೆ ತಿರುಗಿಸಿ. ಇದು ಮಂಡಲ 3D ಡಿಸೈನ್ ಅಂತೆ. ಹಿಂದೆ ತಿರುಗಿಸಿ. ಚೆನ್ನಾಗಿ ಕರಿಬೇಕಾ ನೋಡಿ. ಇದು ಕಲರ್ ಚೆನ್ನಾಗಿ ನೋಡಿ ಮೆಹಂದಿ ಇದ್ರೂ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದಾರೆ. ಇವ್ರು ತಿನ್ನಿಸ್ತಾ ಇದ್ದಾರೆ. ನಂಗೆ ಚಿಕ್ಕ ಪೀಸ್ ಎಲ್ಲ ತಿನ್ನಿಸ್ಬೇಡಿ. ಮೆಹಂದಿ ಎಲ್ಲ ಹಾಕ್ಸ್ಕೊಂಡ್ವಿ. ಆನೆ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ. ಗರ್ಲ್ ಇಸ್ ಆಲ್ರೆಡಿ ಸ್ಲೀಪಿಂಗ್. ಸುಸ್ತಾಗ್ಬಿಟ್ಟಿದೆ ಇವಾಗ ಆಲ್ರೆಡಿ. ನಾಳೆ ಮತ್ತೆ ವೀಡಿಯೋ ಮಾಡ್ತೀನಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ. ನಾವು 3 ಜನ ಯಾಕಿದ್ವಿ ಅಂದರೆ ಎಷ್ಟೊಂದು ಜನ ಬರಬೇಕಾಗಿತ್ತು, ಅಂದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಬರಬೇಕಾಗಿತ್ತು. ಬಟ್ ಏನೋ ಒಂದು ರೀಸನಿಂದ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗ್ಬಿಟ್ಟಿದ್ರು. ಅದು ಇವತ್ತಿದ್ದು ಮೆಹಂದಿ ಶಾಸ್ತ್ರನ ನಾವು ಸಂಡೇಗೆ ಪೋಸ್ಟ್ಪೋನ್ ಮಾಡಬೇಕಾಗಿತ್ತು. ಬಟ್ ಸಂಡೇ 3 ಶಾಸ್ತ್ರ ಒಟ್ಟಿಗೆ ಇರೋದ್ರಿಂದ ಮೆಹಂದಿನ ನಾವು ಇವತ್ತೇ ಹಾಕ್ಸ್ಕೊಂಡ್ಬಿಟ್ವಿ. 3 ಜನ ಹಾಕ್ಸ್ಕೊಂಡ್ಬಿಟ್ವಿ. ಸೊ ಅದಕ್ಕೆ ಮನೆಗೆ ಬಂದು ಹಾಕ್ಕೊಟ್ಬಿಟ್ರು. ಆ್ಯಂಡ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನಮಗೆಲ್ಲರಿಗೂ ಇಷ್ಟ ಆಯಿತು. ಯಾ, ಸೊ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ನಾಳೆ ಕೂಡ ವೀಡಿಯೋ ಮಾಡ್ತೀನಿ. ಬಾಯ್ ಬಾಯ್.